ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ರೆಸಿಪಿ ಪಲಾವ್ಗೆ ಕ್ಯಾರೆಟು, ಬೀನ್ಸು, ಬಟಾಣಿ, ಟೊಮೊಟೊ ಮತ್ತು ಈರುಳ್ಳಿ ಜೊತೆಗೆ ಬದನೆಕಾಯಿ ಇರೋ ತರಕಾರಿಯಲ್ಲೇ ಪಲಾವ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಮಸಾಲೆಗೆ ಕೊತ್ತಂಬರಿ, ಒಣಕೊಬ್ಬರಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಮತ್ತು ಧನಿಯಾ ಪೌಡರು, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಅಕ್ಕಿನ ತೊಳೆದಿಟ್ಟಿದ್ದೀನಿ. ಈಗ ಒಂದು ಬಾಣಲಿಗೆ ನಾನು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನೋಡಿ, ಅದು ಸ್ವಲ್ಪ ಬಾಡಿಸ್ಕೊಳ್ಳಿ, ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು. ಈ ಥರ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇದಕ್ಕೆ ನಾನು ಈರುಳ್ಳಿ ಫಸ್ಟು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ತರಕಾರಿ ಹಾಕ್ಕೊಬೇಕಾಗತ್ತೆ ನೋಡಿ, ಚೆನ್ನಾಗಿ ಬಾಡಿಸ್ಕೊಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಜೊತೆಗೆ ತರಕಾರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಬಟಾಣಿ ಮತ್ತು ಬೀನ್ಸು, ಕ್ಯಾರೆಟು. ಆಲೂಗಡ್ಡೆನ ಸ್ಕಿಪ್ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಆಲೂಗಡ್ಡೆ ಜಾಸ್ತಿ ತಿಂದರೆ ಗ್ಯಾಸ್ಟ್ರಿಕ್ ಥರ ಬರುತ್ತೆ. ಸೊ ಅದನ್ನು ಕಡಿಮೆ ಯೂಸ್ ಮಾಡಿ. ನಾನಂತಲ್ಲ, ಎಲ್ಲರೂ ಕೂಡ ಕಡಿಮೆ ಯೂಸ್ ಮಾಡ್ಕೊಬೇಕು ಆಲೂಗಡ್ಡೆನ. ನೋಡಿ ಈ ಥರ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಂತ್ಲಿ 1 ಟೈಮ್ 2 ಟೈಮ್ ಆದರೆ ಓಕೆ. ಪ್ರತಿ ಅಡುಗೆಗೂ ಕೂಡ ಆಲೂಗಡ್ಡೆ ಬಳಸೋದು ಒಳ್ಳೆಯದಲ್ಲ. ಈಗ ಮಸಾಲೆ ರುಬ್ಕೊಂಡ್ಬಿಡೋಣ. ಫಸ್ಟು ನೋಡಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಎಲ್ಲ ಮಸಾಲೆ ಫುಲ್ ಹಾಕ್ಕೊಂಡ್ಬಿಟ್ರೆ ಜಾರಿಗೆ ನುಣ್ಣು ರುಬ್ಕೊಳ್ಳಿ. ಇಷ್ಟು ಮಸಾಲೆ ಸಾಕು. ಮಸಾಲೆ ಕೂಡ ಕಡಿಮೆ ತಿನ್ನಿ. ತುಂಬ ಗ್ಯಾಸ್ಟ್ರಿಕ್ಕು ಅಂತ ಹೇಳ್ಬಿಟ್ಟು ನ್ಯೂಸ್ಗಳು ಕೇಳ್ತಾ ಇದ್ದೀರಲ್ವ. ಸೊ ಮಸಾಲೆ ಐಟಮ್ಸು ಕಡಿಮೆ ತಿನ್ನಬೇಕು. ಮತ್ತು ಗ್ಯಾಸ್ಟ್ರಿಕ್ ಆಗೋಂಥ ಪದಾರ್ಥದಿಂದ ಸ್ವಲ್ಪ ದೂರ ಇರಿ. ನೋಡಿ, ನುಣ್ಣು ರುಬ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ನುಣ್ಣಗಾದರೆ ಮಸಾಲೆ ತುಂಬ ಚೆನ್ನಾಗಾಗತ್ತೆ ಪಲಾವ್ಗೆ. ಈಗ ನೋಡಿ, ತರಕಾರಿ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿ ಕೂಡ ಹಾಕಿದ್ದೀನಿ. ಬದನೆಕಾಯಿ ಲಾಸ್ಟ್ ಮೂಮೆಂಟಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ನೋಡಿ, ಈ ಥರ ಸಿಂಪಲ್ಲಾಗಿ ಇರೋದ್ರಲ್ಲೇ ಮಾಡ್ಕೊಬೇಕು. ಈಗ ಇಲ್ದಿರೋ ತರಕಾರಿಗೋಸ್ಕರ ಹುಡ್ಕೊಂಡು ಹೋಗೋ ಬದಲು ನಮ್ಮ ನಾಲ್ಗೆಗೆ ರುಚಿ ಬೇಕಪ್ಪ ಅಂದರೆ ಸಿಂಪಲಾಗಿ ಮಾಡ್ಕೊಬೋದು ಪಲಾವ್, ಸಾಕು ಇಷ್ಟು. ನೋಡಿ, ನೀಟಾಗಿ ಬಾಡಿಸ್ಕೊಬೇಕು ತರಕಾರಿ. ಎಲ್ಲ ತರಕಾರಿ ಎಲ್ಲ ಬಾಡ್ತಾಯಿದೆ ನೋಡಿ ಎಣ್ಣೆಯಲ್ಲೇ. ಎಷ್ಟು ನೀಟಾಗಿ ಆಗಿದೆ. ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಈಗ ಮಸಾಲೆ ಹಾಕ್ಕೊಬೇಕು, ಹಾಗಾಗಿ ಸ್ವಲ್ಪ ಕುದಿಸ್ಬೇಕು ಅದನ್ನು ನೀಟಾಗಿ. ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಎಷ್ಟು ನೀಟಾಗಿದೆ. ಯಾಕಂದರೆ ತಳ ಬೇಗ ಹಿಡಿಯುತ್ತಲ್ವ ಮಸಾಲೆ. ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋ ಥರ ಬಾಯ್ಲ್ ಮಾಡ್ಕೊಬೇಕು ಅದನ್ನು. ಈ ಥರ ಸ್ವಲ್ಪ ಬಿಡಿ ಲಿಡ್ನ. ಈಗ ನೋಡಿ ಎಲ್ಲ ನೀಟಾಗಿ ಆಗಿದೆ ಫ್ರೈ. ಇದಕ್ಕೆ ನಾನು ಸ್ವಲ್ಪ ಜಾರಿಂಗ್ ಅಲ್ಲಾಡಿಸ್ಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಾವು ಇದೇನು ಮಾಡ್ಕೊಬೇಕು, ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಬಟಾಣಿ ಸ್ವಲ್ಪ ಒಂದೊಂದು ಟೈಮಿಂಗ್ ಗೊತ್ತಾ, ಒಣ ಬಟಾಣಿ ಇರುತ್ತಲ್ವ, ಎಷ್ಟೇ ನೀರಲ್ಲಿ ನೆನೆ ಹಾಕಿದರೂ ಕೂಡ ಗಟ್ಟಿಯಾಗಿರುತ್ತೆ. ಈಗ ನಾನು ನೆನೆ ಹಾಕಿದ್ನಲ್ವ ಅಕ್ಕಿನ, ಒಂದು 10 ನಿಮಿಷ ಮುಂಚೆ ನೆನೆ ಹಾಕಿದ್ದು ಸಾಕು. ಅಕ್ಕಿ ಜಾಸ್ತಿ ನೆನೆಸೋಕ್ಕೆ ಹೋಗ್ಬೇಡಿ. ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸೋನಾ ಮಸೂರಿ ಅಕ್ಕಿನೇ, ಬುಲೆಟ್ ರೈಸು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆಗೆಲ್ಲನೂ ಅಕ್ಕಿ ಒಂದೇ ಥರ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ನಾವೀಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಕುದಿ ಬರಬೇಕು ಸ್ವಲ್ಪ ಹಾಕಿ. ಎಷ್ಟು ನೀಟಾಗಿ ಆಗ್ತಾಯಿದೆ ನೋಡಿ. 2 ಗ್ಲಾಸ್ ಮಾಡಿದ್ದೀನಿ, ಸಾಕಾಗತ್ತೆ. ಈಗ ಪಲಾವ್ ಟೈಮಲ್ಲಿ ನಾನಾದರೆ ಮಧ್ಯಾಹ್ನಕ್ಕೂ ಆಗೋ ಥರ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ, 1 ಗ್ಲಾಸು. ಎರಡು ಗ್ಲಾಸು. ಯಾಕಂದರೆ ಸ್ವಲ್ಪ ಮಸಾಲೆ ನೀರು ಇರುತ್ತಲ್ವ, ಹಾಗಾಗಿ ನೋಡ್ಕೊಂಬಿಟ್ಟು ನೀರು ಹಾಕ್ಕೊಳ್ಳಿ.
ಇದು 3ನೇ ಗ್ಲಾಸು. ಸಾಕಾಗುತ್ತೆ ನೀರು, ಯಾಕಂದ್ರೆ ಮಸಾಲೆಗೂ ಕೂಡ ನೀರು ಹಾಕ್ಬಿಟ್ಟು ರುಬ್ಬಿರ್ತೀವಲ್ವ, ಇಲ್ಲಾಂದರೆ ಪಲಾವ್ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು ಈಗ ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ಸೇರಿಸ್ಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ನೀರು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇವಾಗಲೇ ನಿಮಗೆ ಏನು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಫಸ್ಟ್ ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗಾಗಿ ಈಗ ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ನಾನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಪಲಾವೆಲ್ಲ ರೆಡಿಯಾಗಿದೆ. ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು, ರೈಸು, ಅಕ್ಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು. ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. 3 ವಿಸಿಲ್ ಹಾಕ್ಸ್ಕೊಬೋದು, ಇಲ್ಲ 4 ವಿಸಿಲ್ ಹಾಕ್ಸ್ಕೊಬೋದು. 3 ವಿಸಿಲ್ ಆದರೆ ನೀಟಾಗಿ ಉದುರಾಗಿರುತ್ತೆ. ಇನ್ನು ಸ್ವಲ್ಪ ಮೆತ್ತಗೆ ಬೇಕಪ್ಪ ಅಂದರೆ 4 ವಿಸಿಲ್ ಓಕೆ. ಈಗ ನೋಡಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಪಲಾವ್ ರೆಡಿ. ಎಷ್ಟು ನೀಟಾಗಿ ಆಗಿದೆ ನೋಡಿ. ಅಕ್ಕಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಬಾಸುಮತಿ ರೈಸ್ ಥರ ಬಂದುಬಿಟ್ಟಿದೆ. 10 ನಿಮಿಷ ನೆನೆಸ್ಕೊಂಡು ಸಾಕು ಅಕ್ಕಿನ, ಯಾಕಂದರೆ ತುಂಬ ನೆನೆ ಹಾಕ್ಬಿಟ್ರೆ ನುಚ್ಚಾಗ್ಬಿಡುತ್ತೆ. ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಬಿರಿಯಾನಿ ಸ್ಟೈಲ್ ಆಗಿಬಿಟ್ಟಿದೆ ಅಲ್ವಾ. ಪಲಾವ್ ಮಾತ್ರ ಟೇಸ್ಟು ತುಂಬ ಚೆನ್ನಾಗಾಗಿತ್ತು. ಈಗ ಇದಕ್ಕೆ ಕಾಂಬಿನೇಷನ್ನು ಮೊಸರು ಬಜ್ಜಿ, ಸೌತೆಕಾಯಿ ಕಟ್ ಮಾಡಿದ್ದೆ ನನ್ನ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.